ತೇಜಸ್ ರಕ್ತನೇ ಬರ್ಸ್ಕೊಂಡ ಫೇಮಸ್ ಆಗ್ತಿದ್ದಾರೆ ಇವ್ ಅಣ್ಣ ನಂದನ್ನ ಇನ್ಸ್ಟಾಗ್ರಾಮ್. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತೇನಪ್ಪ ವಿಶೇಷ ಅಂದ್ರೆ, ನಾನು ನಮ್ ಯೋಗೇಶ್ ಮೋಹಣ್ಣ, ಅಮ್ಮ, ಅಪ್ಪ ಎಲ್ಲರೂ ಮೇಲ್ಕೋಟೆಗೆ ಹೊರಟಿದೀವಿ. ನಾನಿವಾಗ ಅಮ್ಮ ಒಂದ್ ಸ್ವಲ್ಪ ಮಾತ್ರೆ ತಗೋಬರಕ್ ಹೇಳಿದ್ರು, ಅದನ್ನ ತಗೋಬರಕ್ ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಬಿಗಿನ್ ದ ವ್ಲಾಗ್. ಅಮ್ಮಂಗೆ ಮಾತ್ರೆ ತಗೊಂಡೆ, ₹2 ಚೇಂಜ್ ಇಲ್ಲ ಅಂತ ಸೋರೋ ಪಿಲ್ಸ್ ಕೊಟ್ಟಿದ್ದಾರೆ. ಇದು ಯೂಶುವಲಿ ಕಾಫಿಗೆ ಅಂದ್ರೆ ಕೆಮ್ಮಿಗೆ, ಬಟ್ ಆದ್ರೆ ಚೇಂಜ್ ಇಲ್ಲ ಅಂದಿರೋದಕ್ಕೆ ಇಸ್ಕೊಳ್ಳೇಬೇಕು. ಭಾನುವಾರ ನಮ್ ಕ್ವಾರ್ಟರ್ಸ್ ಅಲ್ಲಿ ಆಲ್ರೆಡಿ ಮಕ್ಕಳೆಲ್ಲ ಬಂದು ಕ್ರಿಕೆಟ್ ಆಡಕ್ ಫುಲ್ ನಿಂತ್ಬಿಟ್ಟಿದ್ದಾರೆ. ರೋಹನ್ ಫೋನ್ ಚಾರ್ಜಿಗೆ ಹಾಕೋಣ. ಚಾರ್ಜಿಗೆ ಹಾಕಕ್ ಆಕ್ಚುಲಿ ನನಗೆ ಚಾರ್ಜರ್ ಬೇಕು. ಓಕೆ, ಚಾರ್ಜರ್ ಮತ್ತೆ ವಾಚ್ ತಗೊಳ್ಳೋಣ. ಅಪ್ಪ ಅಮ್ಮ ಇನ್ನೂ ರೆಡಿ ಆಗ್ತಾ ಇದ್ದಾರೆ. ನಾನು ನೀಟಾಗಿ ರೆಡಿಯಾಗಿ ಕಾರ್ ಹತ್ರ ಬಂದು ಕುತ್ಕೊಂಡೆ. ಕಾರಲ್ಲಿ ಫ್ರಂಟ್ ವೈಪರಿಂದು ನೀರಿದೆಯೋ ಇಲ್ವೋ ಚೆಕ್ ಮಾಡೋಣ. ಗೈಸ್, ಎಷ್ಟು ಭಾರ ಇದೆ ಅಂದರೆ, ಅಬ್ಬಾ, ಇದೇ ಆ್ಯಕ್ಚುಲಿ ನಾವು ಫಸ್ಟ್ ಟೈಮ್ ಇದಕ್ಕೆ ನೀರು ಹಾಕ್ತಾ ಇರೋದು. ಬರೀ ಆ್ಯಕ್ಚುಲಿ ಶಾಂಪು ಹಾಕ್ಬಾರ್ದು ಅಂತ ತುಂಬ ವೀಡಿಯೋದಲ್ಲಿ ನೋಡಿದ್ದೀನಿ. ನೀರು ಹಾಕೋಣ. ಒಂದು ಬಾಟ್ಲು ಫುಲ್ ಖಾಲಿ ಆಗಿದ್ರು ವೈಪರ್ ಕ್ಯಾನ್ ತುಂಬಲಿಲ್ಲ. 2ನೇ ಬಾಟ್ಲು ಸ್ವಲ್ಪ ಹಾಕಿದ್ಕೆ ತುಂಬಿತು, ಪರವಾಗಿಲ್ಲ. ಅಂದರೆ 3/4 ಲೀಟ್ರ್ ಬಾಟ್ಲ್ ಅದು ತುಂಬಿದೆ. ಏನು ಜಾಸ್ತಿ ನಾವು ಯೂಸೇ ಮಾಡೋಲ್ವಲ್ಲ ಕಾರ್ನ. ಆ್ಯಕ್ಚುಲಿ ನಾನಿವತ್ತು ಡ್ರೈವ್ ಮಾಡಬಾರ್ದು ಅಂತ ಅನ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ, ನನಗೆ ವ್ಲಾಗ್ ರೆಕಾರ್ಡ್ ಮಾಡಬೇಕು. ವ್ಲಾಗ್ ರೆಕಾರ್ಡ್ ಮಾಡಬೇಕಾದ್ರೆ ನಮ್ಮಪ್ಪ ಗಾಡಿ ಮೇಲೆ ಕಾನ್ಸಂಟ್ರೇಷನ್ ಮಾಡು ಅಂತಾರೆ. ಸೊ ಹಾಗಾಗಿ ನಮ್ಮ ಅಪ್ಪಂಗೆ ಡ್ರೈವಿಂಗ್ ಕೊಟ್ಬಿಟ್ಟು ನಾನು ಫ್ರಂಟ್ ಇದರಲ್ಲಿ ಕೋ ಪ್ಯಾಸೆಂಜರ್ ಡ್ರೈವರ್ ಸೀಟಲ್ಲಿ ಕುತ್ಕೋತೀನಿ. ಟೈಮ್ 11 ಗಂಟೆ. ಅಪ್ಪ ಅಮ್ಮ ಬಂದರು, ಇವಾಗ ಹೊರಟ್ವಿ. ಅಂತ ಏರ್ ಕಡಿಮೆ ಆಗಿದೆಯಾ? ಸ್ಮೆಲ್ ಹೋಗೈತಾ? ಸ್ಮೆಲ್ ಇನ್ನೂ ಸ್ವಲ್ಪ ಇರಂಗಿದೆ. ತಡಿಯೋ 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 ತಡಿಯೋ. ಏನ್ ಸಮಾಚಾರ? ಏನಿಲ್ಲ. ಎಲ್ಲಿಗೆ ಹೊರಟಿದೀವಿ? ಮೇಲ್ಕೋಟೆಗ? ಹಾಯ್. ಓ, ಎಲ್ಲ ಗಾಯ್ಸೆ. ಒಂದು ನಿಮಿಷ ತಡಿ. ತೆಗ್ದು ನೋಡಿ ನೋಡೋಣ. ಮಿನಿ ಯೂಟ್ಯೂಬರ್ ಅಗಸ್ತ್ಯ. ಆಮೇಲೆ ಮಾಡಿಸಿದ್ರಾಯ್ತು. ಗಾಯ್ಸ್, ಇವಾಗ ನಾವು ಮೇಲ್ಕೋಟೆಗೆ ಹೋಗ್ತಿದೀವಿ. ಯಾಕೆ ಹೋಗ್ತಾ ಇದೀಯಾ? ಯಾಕೆ ಹೋಗ್ತಿದೀವಿ ಅಂದ್ರೆ, ಯಾಕೆ ಹೋಗ್ತಾ ಇದೀಯಾ? ಯಾಕಂದ್ರೆ ದೇವಸ್ಥಾನಕ್ಕೆ ಹೋಗ್ಬರೋಣ. ಓ, ಹೌದಾ? ದೇವ್ರ ಹತ್ರ ಏನ್ ಕೇಳ್ತೀಯಾ? ಏನ್ ಕೇಳ್ತೀಯ ದೇವ್ರ ಹತ್ರ? ಚೆನ್ನಾಗಿ ಓದ್ತೀನಿ ಅಂತ. ಚೆನ್ನಾಗಿ ಓದ್ತೀನಿ ಅಂತ ಕೇಳ್ತೀಯಾ? ಚೆನ್ನಾಗಿ ಓದ್ಬೇಕು ಅಂತ ಕೇಳ್ಬೇಕು. ಸಾಕ ವ್ಲಾಗು? ಸಾಕ್ ಸಾಕ್ ಸಾಕ್. ಇವಾಗ ಹೊರಟ್ವಿ, ಆಲ್ರೆಡಿ 11:15. 2 ಅವರ್ ಜರ್ನಿ ಮಾಡಾದ್ಮೇಲೆ ಫೈನಲಿ ಮೇಲ್ಕೋಟೆ ರೀಚ್ ಆದ್ವಿ. 1 ಗಂಟೆ ಟೈಮ್ ಇವಾಗ. ವ್ಲಾಗ್ ನಾನು ಹೆಂಗ ಮಾಡಕ್ಕಾಗತ್ತೆ? ನೀನೇ ಮಾಡ್ಬೇಕು. ನಿಮ್ ವಯಸ್ಸಲ್ಲೇ ಬರ್ಬೇಕು. ಮಾಡ್ಕೊಡ್ತಾರ ಅಂತಾಯಿ ಮಾಡ್ತಾರೆ. ಹಣ್ಣು ಕಾಯಿ ತಗೋತಾ ಇದೀವಿ ಮೇಲ್ಗಡೆ ಪೂಜೆಗೆ. ದೇವ್ರ ದರ್ಶನ ಎಲ್ಲ ಆಯ್ತು, ಬಟ್ ಆದ್ರೆ ಒಳಗಡೆ ವಿಡಿಯೋ ಮಾಡಂಗಿಲ್ಲ ಅಂತ ಆಚೆ ಕಡೆಯಿಂದಾನೆ ವಿಡಿಯೋ ಮಾಡ್ಕೊತಾ ಇದೀನಿ. ಇವಾಗ ಊಟ ಮಾಡಕ್ ಹೋಗ್ತಾ ಇದೀವಿ. ಊಟ ಎಲ್ಲ ಮಾಡಾಯ್ತು. ಮೇಲ್ಕೋಟೆ ಬೆಟ್ಟದ ಅರ್ಧದ ಹತ್ರ ಬಂದ್ವಿ. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಅಮ್ಮ ಮತ್ತೆ ಅತ್ತೆ ಅಲ್ಲಿ ಮುಂದೆ ಹೋಗ್ತಾ ಇದಾರೆ. ಫುಲ್ ವೆಹಿಕಲ್ಗೆ ಟ್ರಾಫಿಕ್ ಜಾಮ್. ಪಾರ್ಕಿಂಗ್ಗೆ ದೊಡ್ಡ ಸಮಸ್ಯೆ. ಏನಿದು? ಕಲ್ಯಾಣಿ. ಇದು ಕಲ್ಯಾಣಿಲಿ ನೀರೇ ಇಲ್ವಲ್ಲ? ಅಲ್ಲೆಲ್ಲೋ ಐತ ನೋಡದ್ ಮಾಡಿ. ಏನ್ ಚೂರ್ ನೀರಿದ್ಯಾ? ಅಲ್ಲಿ ಹೌದಾ? ಈಗ ನಾವು ಮೇಲ್ ಬಂದ್ವಲ್ಲ, ಅಲ್ಲಿಂದ ಕೆಳಗಡೆವರೆಗೂ ಕಲ್ಯಾಣಿ ಇದೆ. ಅಲ್ಲಿ ಶೂಟಿಂಗ್ ಮಾಡೋದು. ಹೌದಾ? ಬನ್ನಿ ನೋಡೋಣ. ಮೆಟ್ಲು ಸಿಕ್ತು, ಮೆಟ್ಲು ಹತ್ತುತ್ತಾ ಇದೀವಿ. ಸಖತ್ ಅಂದ್ರೆ ಸಖತ್ ಗಾಳಿ. ಗಾಳಿ ನೆಕ್ಸ್ಟ್ ಲೆವೆಲ್ ಬರ್ತಾ ಇದೆ ಇಲ್ಲಿ ಮೇಲ್ಗಡೆ.
ಯಾವ ಸ್ವಲ್ಪ ದೂರನೂ ಇಲ್ಲ, ಜಾಸ್ತಿ ದೂರನೇ. ಇಲ್ಲಿ ಅಮ್ಮ ಫುಲ್ ಲಾಸ್ಟಲ್ಲೇ ಉಳಿದ್ಬಿಟ್ರು. ಇನ್ನು 4 ಮೆಟ್ಲು ಹತ್ತಿಲ್ಲ. ಅಲ್ಲಿ ಯೋಗೇಶ್ ಮೌಂಡ್ ಏನೋ ತಗೋಬಿಡಿ ಮಂಗ ಇರುತ್ತೆ ಅಂದ್ರೆ ನೀವು ಕೈಯಲ್ಲಿ ಹಿಡ್ಕೊ ಬನ್ನಿ. ಏನ 200 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ವಿ. ಮೆಟ್ಲು ಒಂದೊಂದು ಎಷ್ಟೆಷ್ಟು ಹಿಂಗಿಂಗ್ ಹತ್ಕೊ ಹೋಗ್ಬೇಕು. ಸ್ಟೆಪ್ಸ್ ಹತ್ತುತ್ತಿದ್ದೀವಿ. ಅಗಸ್ತ್ಯ ಫುಲ್ ಜೋಶ್. ನಾವು ಒಂದ್ 20 ಮೆಟ್ಲು ಎಕ್ಸ್ಟ್ರಾ ಹತ್ತಿದ್ರೆ ಅಮ್ಮ ಇನ್ನು ಅಲ್ಲೇ ಇದಾರೆ, ಅಲ್ಲಿ ಅಷ್ಟು ದೂರದಲ್ಲಿ ಇದಾರೆ. 300 ಸ್ಟೆಪ್ಸ್ ಕಂಪ್ಲೀಟ್, ಸ್ಟಿಲ್ ಗೋಯಿಂಗ್. 25 ಅಲ್ಲ ಕಣೋ, 250. ಸ್ಟಿಲ್ ಎನರ್ಜಿ ಇದೆ. ಇನ್ನ ನೋಡ ಇನ್ನು ಎಷ್ಟು ಸ್ಟೆಪ್ಸ್ ಬರುತ್ತೆ ಅಂತ. ಬಂತು ಫೈನಲಿ. ಆಲ್ರೆಡಿ ಸ್ವಲ್ಪ ಉಸಿರು ಹೊಡಿತಾ ಇದೀವಿ. 350 ಸ್ಟೆಪ್ಸ್. ದೇವಸ್ಥಾನದ ಮೇಲ್ಗಡೆಯಿಂದ ವ್ಯೂ ನೆಕ್ಸ್ಟ್ ಲೆವೆಲ್ ಕಾಣಿಸ್ತದೆ. ಅಲ್ಲಿ ಕಲ್ಯಾಣಿ ಕಾಣಿಸ್ತದೆ, ಅದು ಬೆಟ್ಟ, ಫುಲ್ ಬಿಲ್ಡಿಂಗ್. ಇಲ್ಲೇ ನಾ ತೆಗ್ದಿರೋದು. ಇಲ್ಲಿಗೆ ಹೋಯ್ತೀಯ ನೀನು? ಟಾಪ್ಗೆ ಅಲ್ಲಿಗೆ ಬೆಟ್ಟಕ್ಕೆ ನಮ್ಮಮ್ಮ ಬರ್ತಾ ಇದಾರೆ ಅಲ್ಲಿ. ಅಲ್ಲಿ ಫೋಟೋ ಹೇಳ್ಕೊಡ್ತಾರೆ ಎಲ್ಲಕ್ಕಿಂತ ಲಾಸ್ಟ್ ಯಾರು? ಲಾಡು ಪ್ರಸಾದದ ಕೌಂಟ್ರು ಸದ್ಯಕ್ಕೆ ಯಾರು ಇಲ್ಲ. ದೇವಸ್ಥಾನದ ಎಂಟ್ರೆನ್ಸ್, ಅದು ಮುಖ್ಯ ದ್ವಾರ, ಇದು ಎಂಟ್ರೆನ್ಸ್. ದೇವರ ದರ್ಶನ ಆಯ್ತು. ಬಟ್ ಆದ್ರೆ ಇಲ್ಲೂ ಅದೇ ದೇವರ ವಿಡಿಯೋ ಮತ್ತು ಚಿತ್ರೀಕರಣ ಮಾಡೋ ಹಾಗಿಲ್ಲ, ಸೊ ಹಂಗಾಗಿ ಮಾಡಕ್ ಆಗ್ಲಿಲ್ಲ. ನೋಡಿ ಬೆಟ್ಟದ ಮೇಲಿಂದ ಹೆಂಗ್ ಕಾಣಿಸ್ತಿದೆ. ಅಲ್ಲಿ ಸಿಂಗಲ್ ರೋಡು, ಪ್ಲಸ್ ಇಲ್ಲಿ ಅದು ರಾತ್ರಿ ಹೊತ್ತು ಲೈಟ್ ಆನ್ ಮಾಡಕ್ಕೆ. ಸತ್ತಾಗಿದೆ, ಚೆನ್ನಾಗಿದೆ. ಇಲ್ಲಿಂದ ಅಲ್ಲೂ ಚೆನ್ನಾಗಿದೆ, ಅಲ್ಲೂ ಮತ್ತೆ ಕೆಳಗಡೆ ಹೋಗ್ಬೇಕು. ಬೆಟ್ಟದ ದರ್ಶನ ಎಲ್ಲ ಆಯ್ತು. ಇವಾಗ ಚರ್ಮುರಿ ತಿನ್ನಕ್ ಹೋಗ್ತಾ ಇದೀವಿ. ಇಲ್ ಬಾರೋ, ಬನ್ನಿ ಅಲ್ಲೊಂದ್ಸತಿ ಹೋಗಿ ನೋಡ್ಕೊ ಬರೋಣ. ಬರ್ತೀಯನಾ ಹೀರೋ? ಸೇಮ್ ನಾವು ಬೆಟ್ಟದ ಮೇಲೆ ಏನ್ ನೋಡಿದ್ವಿ ಅದೇ ವ್ಯೂ ಪಾಯಿಂಟ್. ಸರಿ ಆಯ್ತು. ಅಂತೂ ಬೆಟ್ಟ ಹತ್ತು ಆಯ್ತು, ಇಳಿದು ಆಯ್ತು. ಇವಾಗ ಕೆಳಗಡೆ ಬಂದ್ವಿ. ಆಕ್ಚುಲಿ ಒಂದ್ ಅಣ್ಣ ಸಿಕ್ಕಿದ್ರು. ಅಣ್ಣ ಇಲ್ಲಿ ನೋಡಿ, ನೀವು ಅಣ್ಣ ನಂದನ್ನ ಇನ್ಸ್ಟಾಗ್ರಾಮ್ ಆಕ್ಚುಲಿ ನಾನು ಈಗ ಸ್ಟಾರ್ಟ್ ಮಾಡಿರೋದು. ಆಲ್ರೆಡಿ ಅಕೌಂಟ್ ಕೇಳಿ ಸರ್ಚ್ ಮಾಡಿ ಫಾಲೋ ಕೊಟ್ಕೊಂಡಿದ್ದಾರೆ. ನೋಡ್ದಾಗ ಖುಷಿ ಆಗುತ್ತೆ. ಥ್ಯಾಂಕ್ ಯು ಅಣ್ಣ. ನಾವ್ ಇನ್ನೂ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೇನೆ ಈ ತರ ನಮ್ಗೆ ಇನಿಷಿಯಲ್ ಆಗಿ ಸಪೋರ್ಟ್ ಸಿಕ್ಕಿದ್ರೆ ಲೈಕ್ ನೆಕ್ಸ್ಟ್ ಲೆವೆಲ್ ಹ್ಯಾಪಿನೆಸ್. ಬೇಕಾದ್ರೆ ನಮ್ಮ ಅಮ್ಮ ಲಾಸ್ಟ್ ಅಲ್ಲಿ ಇದ್ರು, ಇವಾಗ ನೋಡಿ ಫುಲ್ ಫಸ್ಟ್ ಅಲ್ಲಿ ಹೋಗ್ತಾ ಇದಾರೆ. ನಂಗೆ ಲಾಲಿಪಾಪ್ ಇಲ್ವಾ? ಅದೆಲ್ಲ ಬೇರೆ ನೋಡೋದು ಬಟ್ ಇದು ಮಾತ್ರ ಮೊಮ್ಮಗ ಶೂಟಿಂಗ್ ತೆಗ್ದವ್ರು, ಅಲ್ಲೇ ತೆಗ್ದಿರೋದು. ಜಾಸ್ತಿ ತೆಗ್ದಿಲ್ಲ ಅಂದ್ರೆ ಒಂದು ಅರ್ಧಂದ್ರೂ ತೆಗ್ದವ್ರು. ಕಲ್ಯಾಣಿಗೆ ಬಂದ್ವಿ. ಈ ಬೇಸಿಗೆಲ್ಲೂ ಪರವಾಗಿಲ್ಲ, ಚೆನ್ನಾಗಿ ನೀರಿದೆ. ಮೀನ್ ನೋಡಿ ಇಲ್ಲೇ ಕಾಲ್ ಹತ್ರನೇ ಕಾಣಿಸ್ತಾ ಇದೆ. ಕ್ಯಾಮ್ರಾಗೂ ಫುಲ್ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಮೀನುಗಳಿಗೆ ಭಯನೇ ಇಲ್ಲ, ಇಲ್ಲೇ ಹತ್ತತ್ರನೇ ಓಡಾಡ್ತಾ ಇದಾವೆ. ಮೀನಿಗೆ ಲಾಲಿಪಾಪ್ ಕೊಡ್ತೀನಿ. ಅದೇ ಪುಡಿ ಮಾಡಿ ಕೊಡ್ಬೇಕು ನೀನು. ಪುಡಿ ಮಾಡಿ ಹೆಂಗ್ ಕೊಡಕ್ಕಾಗುತ್ತೆ? ಜೋರಾಗಿ, ಅದೇ ಜೋರಾಗಿ ಹಲ್ಲಲ್ಲಿ ಕಡದ್ಬಿಟ್ಟು ಕೊಡು. ಅಲ್ಲೇ ಮುರಿದೋಯ್ತವೆ, ಏನಾಗಲ್ಲ. ಅದು ಇವಾಗಿನ್ನು ಹತ್ತು ಬಂದಿರೋ ದೇವಸ್ಥಾನ. ಅಲ್ಲಿಂದ ಏನ್ ನನ್ ಕಲ್ಯಾಣಿ ತೋರಿಸ್ತಾ ಇವಾಗ ಇಲ್ಲೇ ಕುತ್ಕೊಂಡಿದೀವಿ.
ಇಷ್ಟೊಂದವೇ ಅಲ್ಲೇ 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 ನಾವು ಆಗ ನೋಡ ಇತ್ತಲ್ಲ ಮುಡಿಲಿ ನೋಡಿ ಇಲ್ಲಿ ಇಟ್ಟಿರೋ ಕಾಯಿನ ತಗೊಂಡು ಮೀನಿಗೆ ಹಾಕ್ತಾ ಇರೋದು. ಅಲ್ಲಿ ನೋಡಿ ಅಲ್ಲಿ ಇಟ್ಟಿರೋ ಕಾಯಿ ತಗೊಬಂದು ಮೀನಿಗೆ ಹಾಕ್ತಾ ಇದಾರೆ. ಎಷ್ಟು ಮೀನ್ ಬಂತು, ಕಾಯಿ ಬರೀ ಕಾಯಿ ತಿನ್ನಕ್ಕೇನೆ. ಯಾರಿಗೆ ಕಾಲಿ ಕಷ್ಟ. ಅಮ್ಮನ ಕಾಯಿ ಎಸಿತಿದ್ದಾರೆ, ಅತ್ತೆ ಲಾಲಿಪಾಪ್ ಹಿಡ್ಕೊಂಡಿದ್ದಾರೆ. ತೇಜಸ್ ರಕ್ತನೇ ಬರ್ಸ್ಕೊಂಡ. ಮುಳ್ಳು ಯಾವ ಮುಳ್ಳು? ಮೀನಿನ ಮುಳ್ಳು ಹಿಡಿತೇನ? ನೋಡಿ ಅಷ್ಟು ದೊಡ್ಡ ದೊಡ್ಡಕ್ಕೆ, ಅಷ್ಟು ದೊಡ್ಡ ದೊಡ್ಡಕ್ಕೇನೆ ನೋಡಲ್ಲಿ ನೀನ್ ಬಾಯಿ ಕೊಡಕ್ ಹೋಗಿದ್ದ ತೇಜು? ಇಲ್ಲ, ಇವನು ಯೋಗೇಶ್ ಮಾಡಂತಾರ ಹಿಂಗೆ ಕೈ ಹಾಕಕ್ ಹೋದ್ನೇನೋ. ಹೆಂಗನು ಕೋಳಿ ಮರಿ ಮಾಡ್ತಾ ಇದ್ಯಾ? ಸುಮ್ನಿರಿ. ಕಲ್ಯಾಣಿ ಹತ್ರ ಫೋಟೋ ಶೂಟಿಗೆ 5,000 ರೂಪಾಯಿ ಕಟ್ಬೇಕಂತ ಇಲ್ಲಿ ಇವಾಗ ಇಲ್ಲೇ ಬೋರ್ಡ್ ಹಾಕಿರೋದ್ರಲ್ಲಿ ನೋಡ್ದೆ. ಮತ್ತೆ ಇಲ್ಲಿ ಫೋಟೋ ಶೂಟ್ ಕೂಡ ಮಾಡಿಸ್ಕೊತಾ ಇದಾರೆ. ಇಲ್ಲಿ ಕಲ್ಯಾಣಿಲ್ಲೂ ಮೀನಿಗೆ ಫುಡ್ ತಿನ್ಸ್ ಆಯ್ತು, ಇವಾಗ ಮತ್ತೆ ರಿಟರ್ನ್ ಕಲ್ಯಾಣಿಯಿಂದ. ಅಂದ್ರೆ ಕಡಿಮೆ ಮಾಡ್ತಂದ್ರೆ ಕ್ಲಾರಿಟಿ ಕಡಿಮೆ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿರೋ ಕ್ಲಾರಿಟಿ ಅಷ್ಟೇ, ಬರೀ ಇಷ್ಟ ಇದು ನಡ್ರಿ ಹೋಗೋಣ. ಪ್ರೀ ವೆಡ್ಡಿಂಗ್ ಶೂಟ್, ಫೋಟೋ ಶೂಟ್ ಆಗ್ತಾ ಇದೆ. ಮೇಲ್ಗಡೆ ಡ್ರೋನ್ ಹಾರಾಡ್ತಾ ಇದೆ. ಹೊರಟ್ವಿ ಇಲ್ಲಿಂದ ಕಲ್ಯಾಣಿಯಿಂದ. ಗೈಸ್, ಒಂದ್ ಸಮಸ್ಯೆ ಆಗೋಯ್ತು. ಐಫೋನ್ ಇಂದ ಏನ್ ಚಾರ್ಜರ್ ಕೇಬಲ್ ಇರುತ್ತಲ್ಲ ಅದೇ ಬೆಂಡ್ ಆಗೋಯ್ತು. ಹಿಂದ್ಗಡೆ ಸೀಟ್ ಹತ್ರ ಹಾಕಿದ್ದೆ, ಬಟ್ ಆದ್ರೆ ಏನ್ ಲಾಸ್ಟ್ ತೇಜಸ್ ಇಳಿದು ಬರ್ಬೇಕಾದ್ರೆ ಅದು ನೋಡಿಲ್ಲ ನಾನು. ಅದಾದ್ಮೇಲೆ ನನ್ನ ತಲೆಗೆ ಏನಂತ ಬಂತು ಅಂದ್ರೆ ಬೆಂಡ್ ಆಗಿರುತ್ತೆ ಅಂತ, ಹಂಗೆ ಆಗಿದೆ. ಬಿಸಿ ಬಿಸಿ ಮಸಾಲೆ ದೋಸೆ ಬಂದುಂಟು, ತಿನ್ನೋಣ. ಊಟ ಎಲ್ಲ ಆಯ್ತು. ಮಧ್ಯಾಹ್ನ ಊಟ ಮಾಡಿತ್ತೆ ಅನ್ನೋ ಅಷ್ಟೊಂದು ಹೊಟ್ಟೆ ತುಂಬಿರ್ಲಿಲ್ಲ. ಸೊ ಹಾಗಾಗಿ ಸಂಜೆ ಒಂದು ಬ್ರೇಕ್, ಕಾಫಿ ಬ್ರೇಕ್ ಅಂತ ಎಲ್ಲರೂ ಮಸಾಲೆ ದೋಸೆ ತಿಂದ್ರು. ಇವಾಗ ಅವರೆಲ್ಲ ಬರ್ಲಿ ಅಂತ ಕಾಯ್ತಾ ಇದ್ದೀನಿ. ಟ್ರಿಪ್ ಕಂಪ್ಲೀಟ್ ಆದ್ಮೇಲೆ ಡೀಸೆಲ್ ಹಾಕ್ಸ್ಲೇಬೇಕಲ್ಲ, ಅದಕ್ಕೆ 2,000 ಹಾಕ್ಸೋಣ ಅಂತ ಡೀಸೆಲ್ ಟ್ಯಾಂಕ್ ಹತ್ರ ಸ್ಟಾಪ್ ಮಾಡಿದ್ವಿ. ಇವಾಗ ಮನೆಗೆ ಬಂದೆ. ಇವತ್ತಿನ ವ್ಲಾಗ್ ಹೇಗಾಗಿದೆ ಅಂತ ಗೊತ್ತಿಲ್ಲ. ಎಲ್ಲರೂ ವಾಯ್ಸ್ ಚೆನ್ನಾಗಿ ಬರ್ತಾ ಇಲ್ಲ ಪ್ರೀವಿಯಸ್ ವಿಡಿಯೋದಲ್ಲಿ ಅಂತ ಸಜೆಸ್ಟ್ ಮಾಡಿದ್ರು. ಸೊ ಹಾಗಾಗಿ ಮೈಕ್ ತಗೊಂಡೆ. ಮೈಕ್ ಹಾಕೊಂಡು ನನಗೆ ಯೂಸ್ ಮಾಡಕ್ಕೆ ಬರ್ತಾ ಇರಲಿಲ್ಲ. ಇದಾನಾದ್ರೆ ಅದು ಆಫ್ ಆಗೋದು, ಅದಾನಾಗಿದ್ರೆ ಇದು ಆಫ್ ಆಗೋದು. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.